ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಇವತ್ತು ನಾವು SSLCಯಲ್ಲಿ ಕಂಡುಬರುವಂತಹ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಇರುವ ಸರ್ಕ್ಯೂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ಕ್ಯೂಟ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತೀವಿ. ಹಾಗೆ ಎಕ್ಸಾಮ್ನಲ್ಲೂ ಕೂಡ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಹಾಗಾದರೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಈ ಸರ್ಕ್ಯೂಟ್ಗಳನ್ನು ಸಿಂಪಲ್ ಮಾಡ್ಕೋಬೇಕು. ಇದನ್ನೇ ನಾವು ಅನಾಲಿಸಿಸ್ ಆಫ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಅದನ್ನು ಮಾಡ್ಕೊಂಡು ಬಿಟ್ಟರೆ ನಂತರ ನೀವು ಸುಲಭವಾಗಿ ಸಮಸ್ಯೆಗಳನ್ನು ಬಿಡಿಸಬಹುದು. ನಾವೀಗ ಒಂದು ಕಾಂಪ್ಲೆಕ್ಸ್ ಆಗಿರುವಂತಹ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ತಗೊಳ್ಳೋಣ. ಅದನ್ನು ಹೇಗೆ ಸಿಂಪಲ್ ಆಗಿ ಮಾಡಿಕೊಂಡು ಅನಾಲಿಸಿಸ್ ಮಾಡಬಹುದು ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಅನ್ನುವಂತಹದನ್ನು ನೋಡೋಣ. ಈಗೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಇಲ್ಲೊಂದು ಸರ್ಕ್ಯೂಟನ್ನು ಕೊಟ್ಟಿದ್ದಾರೆ. ಈ ಸರ್ಕ್ಯೂಟನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ಸೀರೀಸಲ್ಲಿ ಯಾವುದಿದೆ, ಪ್ಯಾರಲಲ್ಲಿ ಯಾವುದಿದೆ ಅನ್ನುವಂತಹದ್ದು ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗ್ತಾ ಇಲ್ಲ. 1 2 3 4 ಒಟ್ಟು 4 ರೆಸಿಸ್ಟರ್ಗಳನ್ನು ಹಾಕಿರುವಂತಹ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜನ್ನು 6 ವೋಲ್ಟ್ ಅಂತ ಇಟ್ಕೊಂಡಿದ್ದಾರೆ. ಇವ್ರು ಕೇಳ್ತಾ ಇರುವಂತಹದ್ದೇನು, ಫೈಂಡ್ ಔಟ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಬಿಲೋ ಸರ್ಕ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಸರ್ಕ್ಯೂಟ್ನಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಅನ್ನುವಂತಹದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಇದನ್ನು ಮೊದಲಿಗೆ ನಮಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿರೋ 4 ರೆಸಿಸ್ಟರ್ಸಲ್ಲಿ ಯಾವುದಕ್ಕೆ ಸೀರೀಸ್ ಫಾರ್ಮುಲಾ ಹಾಕಬೇಕು, ಯಾವುದಕ್ಕೆ ಪ್ಯಾರಲಲ್ ಫಾರ್ಮುಲಾ ಹಾಕಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಆ ನಂತರ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನುವಂತಹದನ್ನು ನಾವು ತಿಳ್ಕೊಳ್ಬಹುದು. ಈಗ ಇಲ್ಲಿರುವಂತಹ ಸರ್ಕ್ಯೂಟನ್ನು ಹೇಗೆ ಸಿಂಪಲ್ ಮಾಡ್ಕೊಳ್ಳೋದು ಅನ್ನುವಂತಹದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಸರ್ಕ್ಯೂಟ್ ತಗೊಳ್ಳಿ, ಈಗ ಹೇಳ್ಕೊಡ್ತಾ ಇರುವಂತಹ ಈ ಮೆಥಡ್ ಇದೆಯಲ್ಲ, ಇದರಿಂದ ಎಲ್ಲ ಸರ್ಕ್ಯೂಟ್ಗಳು ಕೂಡ ಸಿಂಪಲ್ ಆಗಿ ನಿಮಗೆ ಬೇಕಾದ ರೀತಿಯಲ್ಲಿ ಆಗೋಗುತ್ತೆ. ಆಗ ನೀವು ಸರಳವಾಗಿ ಬಿಡಿಸ್ಕೊಳ್ಬಹುದು. ಮೊದಲಿಗೆ ಎಲ್ಲಿಂದ ಕರೆಂಟ್ ಪ್ರಾರಂಭ ಆಗಿ ಎಲ್ಲಿಗೆ ಹೋಗ್ತಾ ಇದೆ, ಪಾಸಿಟಿವ್ ಇಂದ ಪ್ರಾರಂಭ ಆಗಿ ಈ ರೀತಿಯಾಗಿ ನೋಡಿ ಹರ್ಕೊಂಡು ಬಂದು ಈ ಒಂದು ರೆಸಿಸ್ಟರ್ನ ಮುಖಾಂತರ ಹೋಗಿ ನಂತರ ಈ ರೆಸಿಸ್ಟರ್ ಥ್ರೂ ಹೋಗಿ ಕೊನೆಗೆ ಈ ನೆಗೆಟಿವ್ನಲ್ಲಿ ಎಂಡ್ ಆಗಿದೆ. ಇದನ್ನು ನಾವು ಮೇನ್ ಲೈನ್ ಅಂತ ಕರ್ಕೊಳ್ಳೋಣ. ಈಗ ಇದನ್ನು ನಾನು ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಿಡಿಸ್ಕೊಂಡ್ರೆ ನೋಡಿ ಒಂದು ಸ್ಟ್ರೈಟ್ ವಯರ್ ಆಗಿ ಮಾಡಿಕೊಂಡೆ. ಒಂದು ಕಡೆ ಪಾಸಿಟಿವ್ ಎಂಡ್ ಇದೆ, ಮತ್ತೊಂದು ಕಡೆ ನೆಗೆಟಿವ್ ಎಂಡ್ ಇದೆ. ಈಗ ಇಲ್ಲಿಂದ ಪ್ರಾರಂಭ ಆದಾಗ ಏನೇನು ಸಿಗುತ್ತೆ ನಮಗೆ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಮಕ್ಕಳೇ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ವಯರು ಈ ರೀತಿಯಾಗಿ ಸ್ಪ್ಲಿಟ್ ಆಗಿದ್ರೆ ಆ ಸ್ಪ್ಲಿಟ್ ಆಗಿರೋಂತಹ ಈ ಒಂದು ಜಾಗವನ್ನು ನಾವು ಜಂಕ್ಷನ್ ಅಂತ ಕರ್ಕೊಳ್ಬಹುದು. ಇಲ್ಲೊಂದು ಜಂಕ್ಷನ್ ಇದೆ, ಇಲ್ಲೊಂದು ಜಂಕ್ಷನ್ ಇದೆ, ಇಲ್ಲೊಂದು ಜಂಕ್ಷನ್ ಇದೆ. ಒಟ್ಟು ಈ ಸರ್ಕ್ಯೂಟ್ನಲ್ಲಿ 3 ಜಂಕ್ಷನ್ಗಳನ್ನು ನೋಡಬಹುದು. ನಾವು ಇಲ್ಲಿಂದ ಈಗ ಕರೆಂಟನ್ನು ಫ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೇನೆಲ್ಲ ಸಿಗುತ್ತೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿಂದ ಕರೆಂಟನ್ನು ಹರಿಸ್ಕೊಂಡು ಹೋದರೆ ಮೊದಲಿಗೆ ಈ ಜಂಕ್ಷನ್ ಸಿಗುತ್ತೆ. ಆ ಜಂಕ್ಷನನ್ನು ನಾವು ಎ ಜಂಕ್ಷನ್ ಅಂತ ಹೆಸರಿಟ್ಕೊಳ್ಳೋಣ. ಇಲ್ಲೂ ಹಾಗೆ ಪಾಸಿಟಿವಿಂದ ನಾವು ಹಾಗೇ ನೆಗೆಟಿವ್ ಕಡೆಗೆ ಮೂವ್ ಆಗಬೇಕು. ಹಾಗೆ ಮೂವ್ ಆದಾಗ ನಮಗೆ ಮೊದಲಿಗೆ ಏನು ಸಿಕ್ತು, ಒಂದು ಎ ಜಂಕ್ಷನ್ ಸಿಕ್ತು. ಇಲ್ಲಿರೋ ರೀತಿಯಲ್ಲೇ ಎ ಜಂಕ್ಷನನ್ನು ಬರ್ಕೊಂಡ್ವಿ. ಹಾಗೆ ಎ ಇಂದ ಮೂವ್ ಆಗೋಣ. ಹಾಗೇ ಕರೆಂಟ್ ಫ್ಲೋ ಆಗ್ತಾ ಬಂತು. ಹಾಗೇ ಫ್ಲೋ ಆಗಿ ನೋಡಿ ಈ ಒಂದು ರೆಸಿಸ್ಟರ್ ಬಂತು. ಈ ರೆಸಿಸ್ಟರ್ ಯಾವುದು, R4 ರೆಸಿಸ್ಟರ್. ಇದರ ವ್ಯಾಲ್ಯೂ ಎಷ್ಟಿದೆ, 20 ಓಮ್ ಇದೆ. ಹಾಗಾದರೆ ಎ ಇಂದ ಕರೆಂಟ್ ಹರ್ಕೊಂಡು ಬಂದಿದ್ದು R4 ರೆಸಿಸ್ಟರ್ಗೆ. ಇಲ್ಲೂ ಕೂಡ ಎ ಇಂದ ಹಾಗೇ ಮೂವ್ ಆಗೋಣ. ಹಾಗೆ ಮೂವ್ ಆದಾಗ ಒಂದು ರೆಸಿಸ್ಟರ್ ಸಿಗುತ್ತೆ. ಆ ರೆಸಿಸ್ಟರೇ R4 ರೆಸಿಸ್ಟರ್. ಇದರ ವ್ಯಾಲ್ಯೂ 20 ಓಮ್ ಆಗಿದೆ. ಹಾಗೆ ಈ R4 ರೆಸಿಸ್ಟರಿಂದ ಹಾಗೇ ಮೂವ್ ಆಗೋಣ. ಮೂವ್ ಆದರೆ ನೋಡಿ ಇನ್ನೊಂದು ಜಂಕ್ಷನ್ ಸಿಗುತ್ತೆ. ಈ ಜಂಕ್ಷನ್ ಯಾವುದು, ಬಿ ಜಂಕ್ಷನ್ ಅಂತ ಕರ್ಕೊಳ್ಳೋಣ. ಇದೇ ರೀತಿಯಲ್ಲಿ ಇಲ್ಲೂ ಮೂವ್ ಆಗೋಣ. R4 ಇಂದ ಹಾಗೇ ಮೂವ್ ಆದರೆ ಮಧ್ಯದಲ್ಲಿ ನಮಗೆ ಬಿ ಜಂಕ್ಷನ್ ಸಿಗುತ್ತೆ. ನಂತರ ಈ ಬಿ ಜಂಕ್ಷನಿಂದ ಹಾಗೇ ಮೂವ್ ಆಗೋಣ. ಮೂವ್ ಆದಾಗ ನೋಡಿ R2 ರೆಸಿಸ್ಟರ್ ಸಿಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮೂವ್ ಆಗೋಣ. ನಮಗೆ R2 ರೆಸಿಸ್ಟರ್ ಸಿಗುತ್ತೆ. ಅದರ ವ್ಯಾಲ್ಯೂ 10 ಓಮ್ ಆಗಿದೆ. ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿಂದ ಫ್ಲೋ ಆಗೋದು ಕರೆಂಟು ಈ ಜಂಕ್ಷನ್ಗೆ. ಈ ಜಂಕ್ಷನ್ ಯಾವುದು, ಸಿ ಜಂಕ್ಷನ್.
ಇಲ್ಲೂ ಕೂಡ R2 ಜಂಕ್ಷನಿಂದ ಕರೆಂಟ್ ಫ್ಲೋ ಆಗಿ ಸಿ ಜಂಕ್ಷನ್ಗೆ ಹೋಗುತ್ತೆ. ನಂತರ ಈ ಸಿ ಜಂಕ್ಷನಿಂದ ನೆಗೆಟಿವ್ ಎಂಡ್ಗೆ ಹೋಗಿದೆ. ಇಲ್ಲೂ ನೋಡಿ ಸಿ ಜಂಕ್ಷನಿಂದ ನೆಗೆಟಿವ್ ಎಂಡ್ಗೆ ಎಂಡ್ ಆಗಿದೆ. ಈಗ ನಾವು ಬರ್ಕೊಂಡಿದ್ದು ಮೇನ್ ಲೈನನ್ನು, ಹೇಗೆ ಕರೆಂಟ್ ಈ ಒಂದು ಮೇನ್ ಲೈನಲ್ಲಿ ಹರಿಯುತ್ತೆ ಅಂತ ಬರ್ಕೊಂಡ್ವಿ. ಆಗ ನಮಗೆ ಯಾವ್ಯಾವ ರೆಸಿಸ್ಟರ್ಗಳು ಸಿಕ್ತು, ಯಾವ್ಯಾವ ಜಂಕ್ಷನ್ಗಳು ಸಿಕ್ತು ಎಲ್ಲವನ್ನ ಒಂದು ಸ್ಟ್ರೈಟ್ ಲೈನ್ ಮಾಡಿಕೊಂಡು ಬರ್ಕೊಂಡಿದ್ದೀವಿ. ನಂತರ ಇಷ್ಟೇ ಇದೆಯಾ? ಇಲ್ಲ. ಇನ್ನೂ ಗಮನಿಸಿ, R1 ಇದೆ, R3 ಇದೆ. ಇದನ್ನು ನಾವಿನ್ನೂ ಇಲ್ಲೆಲ್ಲೂ ಬರ್ದಿಲ್ಲ. ಹಾಗಾದರೆ ಬನ್ನಿ, ಎ ಇಂದ ಬಿ ಜಂಕ್ಷನ್ಗೆ ಒಂದು ಕಾಂಟ್ಯಾಕ್ಟ್ ಲೈನನ್ನು ಹಾಕೋಬೇಕು. ಅಂದರೆ ಎ ಇಂದ ಬಿಗೆ ಕರೆಂಟ್ ಹರಿಯುವಂಥ ಚಾನ್ಸಸ್ ಇದೆ. ಹಾಗಾಗಿ ಇಲ್ಲೂ ಕೂಡ ನಾವು ಎ ಇಂದ ಬಿಗೆ ಹೀಗೆ ಒಂದು ಲೈನನ್ನು ಹಾಕೊಳ್ಳೋಣ. ಇಲ್ಲಿಗೆ ಅಬ್ಸರ್ವ್ ಮಾಡಿ, ಎ ಇಂದ ಬಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು ರೆಸಿಸ್ಟರ್ ಇದೆ. ಆ ರೆಸಿಸ್ಟರೇ R3. ಹಾಗಾದರೆ ಎ ಇಂದ ಬಿಗೆ ಬಂದಂತಹ ಈ ಲೈನ್ನಲ್ಲಿ ಮಧ್ಯದಲ್ಲಿ ಒಂದು ರೆಸಿಸ್ಟರ್ ಬರುತ್ತೆ. ಅದೇನೇ R3 ರೆಸಿಸ್ಟರ್. ಇದರ ವ್ಯಾಲ್ಯೂ 20 ಓಮ್ ಇದೆ. ಹಾಗೆ ಅಬ್ಸರ್ವ್ ಮಾಡಿ, ಎ ಇಂದ ಸಿಗೂ ಕೂಡ ಒಂದು ಕನೆಕ್ಷನ್ ಇದೆ. ನಾವಿಲ್ಲೂ ಕೂಡ ಎ ಒಂದು ಜಂಕ್ಷನಿಂದ ಸಿ ಜಂಕ್ಷನ್ಗೆ ಒಂದು ಕನೆಕ್ಷನನ್ನು ಮಾಡಿಕೊಳ್ಬೇಕು. ಇವೆರಡರ ಮಧ್ಯೆ R1 ಅನ್ನುವಂತಹ ಒಂದು ರೆಸಿಸ್ಟರ್ ಇದೆ. ಎ ಇಂದ ಸಿ ಜಂಕ್ಷನ್ ಮಧ್ಯದಲ್ಲಿ ನಾವು ಒಂದು ರೆಸಿಸ್ಟರನ್ನು ಹಾಕೋಣ. ಅದೇ R1 ಆಗುತ್ತೆ. ಅದರ ವ್ಯಾಲ್ಯೂ 10 ಓಮ್ ಇದೆ. ಇನ್ನೇನಾದರೂ ನಾವು ಬಿಟ್ಟಿದ್ದೀವಾ? ಅಬ್ಸರ್ವ್ ಮಾಡಿಬಿಡಿ. ಇಲ್ಲಿರುವಂತಹ 1, 2, 3, 4 ಒಟ್ಟು 4 ರೆಸಿಸ್ಟರ್ಗಳನ್ನು ಈ ಕೆಳಗಡೆ ಸರ್ಕ್ಯೂಟ್ನಲ್ಲಿ ಹಾಕಿದ್ದೇವೆ. ನಂತರ ಇಲ್ಲಿ 3 ಜಂಕ್ಷನ್ಗಳಿದೆ. ಈ 3 ಜಂಕ್ಷನ್ಗಳನ್ನು ಇಲ್ಲಿ ಹಾಕೊಂಡಿದ್ದೇನೆ. ನಾವೀಗ ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ಬರ್ಕೊಂಡಿದ್ದೀವಿ. ಈಗ ಈ ಸರ್ಕ್ಯೂಟ್ನ ಬಿಡಿಸೋದು ಎಷ್ಟು ಈಸಿ ಆಗುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಮಕ್ಕಳೇ, ನಾನಿಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಈ ಸರ್ಕ್ಯೂಟನ್ನು ಬಿಡಿಸೋದು ಹೇಗೆ? ಅಬ್ಸರ್ವ್ ಮಾಡಿ, ಇಲ್ಲಿದೆಯಲ್ಲ, ಇವೆರಡು ಪ್ಯಾರಲಲ್ ಕನೆಕ್ಷನಲ್ಲಿದೆ. ಇವೆರಡು ಪ್ಯಾರಲಲ್ ಕನೆಕ್ಷನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಬ್ಸರ್ವ್ ಮಾಡಿ, ಇಲ್ಲಿಂದ ಕರೆಂಟ್ ಇಲ್ಲಿಗೆ ಬಂದ ತಕ್ಷಣ ಈ ಎ ಜಂಕ್ಷನ್ ಇದೆಯಲ್ಲ, ಇಲ್ಲಿಂದ ಕರೆಂಟ್ ಮೇಲಕ್ಕೆ ಹೋಗಿದೆ. ಸದ್ಯಕ್ಕೆ ಈ ರೂಟ್ ನಮಗೆ ಬೇಡ. ಇಲ್ಲಿಂದ ಈ ಕಡೆನೂ ಹೋಗಿದೆ, ಈ ಕಡೆನೂ ಹೋಗಿದೆ. ಹಾಗಿದ ಮೇಲೆ ಇವೆರಡೂ ಲೈನನ್ನು ಅಬ್ಸರ್ವ್ ಮಾಡಿದ್ರೆ ಕರೆಂಟ್ ಸ್ಪ್ಲಿಟ್ ಆಗಿದೆ. ಎಲ್ಲಿ ಸ್ಪ್ಲಿಟ್ ಆಗಿರುತ್ತೋ ಅದನ್ನು ನಾವು ಪ್ಯಾರಲಲ್ ಕನೆಕ್ಷನ್ ಅಂತೀವಿ. ಎಲ್ಲಿ ಸ್ಪ್ಲಿಟ್ ಆಗಿರೋದಿಲ್ವೋ ಅದನ್ನು ನಾವು ಸೀರೀಸ್ ಕನೆಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ R4 ಮತ್ತು R3 ಇವೆರಡಕ್ಕೂ ಕರೆಂಟ್ ಸ್ಪ್ಲಿಟ್ ಆಗಿದೆ. ಸ್ಪ್ಲಿಟ್ ಆಗಿರೋದ್ರಿಂದ ಇವೆರಡೂ ಕೂಡ ಪ್ಯಾರಲಲ್ ಕನೆಕ್ಷನ್ ಆಗುತ್ತೆ. ನಾವೀಗೇನು ಮಾಡೋಣ, ಈ R4 ಮತ್ತು R3ಗೆ ಪ್ಯಾರಲಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತಹ ಫಾರ್ಮುಲಾ ಹಾಕೋಣ. ಅದೇನಿದು? 1/Rp = 1/R4 + 1/R3 ಅಂತ ಹಾಕೊಂಡಿದ್ದೀನಿ. ಅಂದರೆ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಇವೆರಡರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಗೊತ್ತಾಗುತ್ತೆ. ಆಗ ಇವೆರಡು ರೆಸಿಸ್ಟರ್ಗಳ ಬದಲು ಒಂದು ರೆಸಿಸ್ಟರನ್ನು ನಾವು ಹಾಕೋಬೋದು. ಅದು ಈ ರೀತಿಯಾಗಿ ಆಗುತ್ತೆ. ನೋಡಿ, ಇಲ್ಲಿರುವಂತಹ ಈ ಎರಡೂ ರೆಸಿಸ್ಟರ್ಸ್ದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು. ಆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಸಿಕ್ಕುತ್ತೋ ಅದನ್ನು ನಾನು R5 ಅಂತ ಕರ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ಆಲ್ರೆಡಿ R4ವರೆಗೆ ನಮಗೆ ಕೊಟ್ಟಿದ್ದಾರೆ. ಆ R5ಅನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇವೆರಡರ ಬದಲು ನಾನು ಹೊಸ ರೆಸಿಸ್ಟರ್ನ ಹಾಕ್ಕೊಂಡೆ. ಅದೇನೇ R5. ಈ ಎಕ್ಸ್ ಅಂತ ಯಾಕೆ ಬರೆದಿದ್ದೀನಿ ಅಂದರೆ ನಾನಿಲ್ಲಿ ಲೆಕ್ಕವನ್ನು ಮಾಡಿಲ್ಲ. ನೀವು ಈ 20 ಓಮ್ 20 ಓಮನ್ನು R4 ಮತ್ತು R3 ಜಾಗಕ್ಕೆ ಹಾಕಿ ಸಾಲ್ವ್ ಮಾಡಿ. ನಂತರ ನಿಮಗೆ RP ಸಿಗುತ್ತೆ. ಆ ಸಿಗುವಂತಹ RPಯನ್ನೇ ನಾನು R5 ಅಂತ ಕರ್ಕೊಂಡಿದ್ದೀನಿ. ಇಲ್ಲಿ ಏನು ಬೆಲೆ ಬರುತ್ತೋ ಆ ಬೆಲೆಯನ್ನು ಈ ಎಕ್ಸ್ ಜಾಗಕ್ಕೆ ಹಾಕೊಳ್ಳಿ. ಈಗ ಇಷ್ಟು ಕಾಂಪ್ಲೆಕ್ಸ್ ಆಗಿದ್ದಂತಹ ಒಂದು ಸರ್ಕ್ಯೂಟ್ ಈ ಲೆವೆಲ್ಗೆ ಬಂತು. ಈಗ ಫರ್ದರ್ ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹೇಗೆ ಸಿಂಪ್ಲಿಫೈ ಮಾಡೋದು? ಅಬ್ಸರ್ವ್ ಮಾಡಿ, ಇಲ್ಲಿರುವಂತಹ R5 ಮತ್ತು R2 ಅನ್ನುವಂತಹ ಈ ಎರಡೂ ರೆಸಿಸ್ಟರ್ಸ್ಗಳು ಸೀರೀಸಲ್ಲಿದ್ದಾವ ಅಥವಾ ಪ್ಯಾರಲಲ್ಲಿದ್ದಾವ ಅನ್ನುವಂತಹದ್ದನ್ನು ನೋಡೋಣ. ನೋಡಿ, ಇಲ್ಲಿಂದ ಕರೆಂಟ್ ಬಂದು ಎ ಜಂಕ್ಷನಲ್ಲಿ ಈ ಕಡೆ ಸ್ಪ್ಲಿಟ್ ಆಯಿತು. ಸದ್ಯಕ್ಕೆ ಈ ಕಡೆ ಸ್ಪ್ಲಿಟ್ ಆಗಿರೋಂತಹ ಕರೆಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ.
ಇಲ್ಲಿಂದ ಸ್ಪ್ಲಿಟ್ ಆದಂತಹ ಕರೆಂಟು ಹೀಗೆ ಬಂತು, ಹೀಗೆ ಬಂದು R5 ಇಂದ ಹೋಯಿತು. R5 ಇಂದ ಹೋದ್ಮೇಲೆ ಅದು R2ಗೆ ಹಾಗೇ ಹೋಯಿತು. ಅಂದರೆ ಈ ಎರಡೂ ರೆಸಿಸ್ಟರ್ಸ್ಗಳ ನಡುವೆ ಒಂದೇ ರೀತಿಯಾದಂತಹ ಕರೆಂಟು ಫ್ಲೋ ಆಗ್ತಾ ಇದೆ. ಇವೆರಡರ ನಡುವೆ ಎಲ್ಲೂ ಸ್ಪ್ಲಿಟ್ ಆಗಿಲ್ಲ. ಹಾಗಿದ್ಮೇಲೆ ಇವೆರಡು ಸೀರೀಸಲ್ಲಿವೆ ಅಂತ ಗೊತ್ತಾಯಿತು. ಹಾಗಿದ್ಮೇಲೆ ನಾವು R5 ಮತ್ತು R2ಗೆ ನಾವು ಸೀರೀಸ್ ಕನೆಕ್ಷನ್ಗೆ ಸಂಬಂಧಪಟ್ಟಂತಹ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋ ಸೂತ್ರವನ್ನು ಹಾಕೋಬೇಕು. ಅದು R5 ಮತ್ತು R2ಅನ್ನು ಕೂಡಿಬಿಟ್ರೆ ಸಿಗುತ್ತೆ. ಇದನ್ನು ಕೂಡಿಸ್ಬಿಟ್ಟು ಸರ್ಕ್ಯೂಟನ್ನು ಇವೆರಡು ರೆಸಿಸ್ಟರ್ಸ್ಗಳ ಬದಲಾಗಿ ಬೇರೊಂದು ರೆಸಿಸ್ಟರ್ಸನ್ನು ಹಾಕೋಬೋದು. ಅಬ್ಸರ್ವ್ ಮಾಡಿ, ಉಳಿದಂಥ ಸರ್ಕ್ಯೂಟ್ ಹಾಗೇ ಇದೆ. ಇಲ್ಲಿ ಇವೆರಡರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನು ಬಂತು, ಆ ರೆಸಿಸ್ಟರ್ನ ನಾನು R6 ಅಂತ ಕರ್ಕೊಳ್ತಾ ಇದ್ದೀನಿ. ಇವೆರಡು ರೆಸಿಸ್ಟರ್ಸ್ಗಳ ಬದಲು ನಾನು R6 ಅನ್ನು ಹಾಕೊಂಡೆ. ಇಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ನೋಡಿ, ಇದು ಎಕ್ಸ್ ಬೆಲೆ ಹಿಂದೆ ಕಂಡು ಹಿಡ್ಕೊಂಡಿರ್ತೀರಾ, ಆ ಬೆಲೆಯಲ್ಲಿ ಹಾಕಿರ್ತೀರಾ, ಮತ್ತು 10 ಹಾಕಿರ್ತೀರಾ. ಇವೆರಡನ್ನ ಕೂಡಿಕೊಂಡು ಎಷ್ಟು ಬರುತ್ತೋ ಅದನ್ನೇ ಇಲ್ಲಿ ಹಾಕ್ತೀರಾ. ಅದಕ್ಕೆ ನಾನು ವೈ ಅಂತ ಹೆಸರು ಕೊಟ್ಟಿದ್ದೀನಿ. ಯಾಕೆಂದರೆ ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಲ್ಲ, ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನುವಂತಹದನ್ನು ಕಂಡುಹಿಡ್ದಿಲ್ಲ. ಹಾಗಾಗಿ ವೈ ಅಂತ ಬರುತ್ತೆ ಅಂತ ಬರ್ಕೊಂಡಿದ್ದೀನಿ. ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಈ ವೈ ಬೆಲೆ ನಿಮಗೆ ಸಿಕ್ಕೋಗುತ್ತೆ, ನೀವು ಆ ಬೆಲೆಯನ್ನು ಇಲ್ಲಿ ಹಾಕೋಬೋದು. ಇಷ್ಟು ಹಂತಕ್ಕೆ ನಾವು ಈಗ ಈ ಒಂದು ಸರ್ಕ್ಯೂಟನ್ನು ತೊಗೊಂಬಂದು ನಿಲ್ಲಿಸ್ಕೊಂಡ್ವಿ. ಫರ್ದರ್ ಏನು ಮಾಡಬೇಕು, ಈ ಸರ್ಕ್ಯೂಟನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇವೆರಡು ಪ್ಯಾರಲಲ್ ಕನೆಕ್ಷನ್ ಇವೆ. ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂತಹ ಪ್ಯಾರಲಲ್ ಲೈನ್ಸ್ ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳೇ ನೋಡಬಾರ್ದು. ಪ್ಯಾರಲಲ್ ಕನೆಕ್ಷನ್ ಅಥವಾ ಸೀರೀಸ್ ಕನೆಕ್ಷನ್ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಈ ಒಂದು ಮೇನ್ ವೈರಿಂದ ಬಂದಂತಹ ಈ ಕರೆಂಟ್ ಸ್ಪ್ಲಿಟ್ ಆಗಿದೆಯಾ ಅಬ್ಸರ್ವ್ ಮಾಡಿ. ನಾವೀಗ ಚೆಕ್ ಮಾಡ್ತಾ ಇರೋದು R1 ಮತ್ತು R6 ಅನ್ನುವಂತಹ ಎರಡು ರೆಸಿಸ್ಟರ್ಗಳ ಮಧ್ಯೆ. ಇವೆರಡಕ್ಕೂ ಒಂದೇ ಕರೆಂಟ್ ಬರ್ತಾ ಇದೆಯಾ ಅಥವಾ ಬೇರೆ ಬೇರೆ ಕರೆಂಟ್ ಬರ್ತಾ ಇದೆಯಾ ಅನ್ನೋದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದ್ರೆ ಈ ಜಂಕ್ಷನನ್ನು ನೋಡಿ. ಇಲ್ಲಿಂದ ಬಂದಂತಹ ಕರೆಂಟ್ ಎ ಜಂಕ್ಷನಲ್ಲಿ ಸ್ಪ್ಲಿಟ್ ಆಯಿತು, ಈ ಕಡೆಗೂ ಬಂತು, ಈ ಕಡೆಗೂ ಬಂತು. ಸೊ ಇಲ್ಲಿ ಕರೆಂಟ್ ಹೋಗಿ R1ಗೆ ಹೋಗ್ತಾ ಇದೆ, ಇಲ್ಲಿ ಬಂದಂತಹ ಕರೆಂಟು R6ಗೆ ಹೋಗ್ತಾ ಇದೆ. ಸೊ ಕರೆಂಟ್ ಸ್ಪ್ಲಿಟ್ ಆಗಿದೆ, ಹಾಗಾಗಿ ಇದು ಪ್ಯಾರಲಲ್ ಕನೆಕ್ಷನ್ ಆಗುತ್ತೆ. ಮತ್ತೆ ಈ ಎರಡು ರೆಸಿಸ್ಟರ್ಸ್ಗಳಿಗೆ ನಾವು ಪ್ಯಾರಲಲ್ ಕನೆಕ್ಷನ್ಗೆ ಇರೋಂತಹ ಈ ಫಾರ್ಮುಲಾ ಇದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು ಕಂಡುಹಿಡ್ಕೊಳ್ಳೋಣ. ಆಗ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಕ್ಕುತ್ತೆ. ಇವೆರಡು ರೆಸಿಸ್ಟರ್ಗಳ ಬದಲಾಗಿ ಒಂದೇ ಒಂದು ರೆಸಿಸ್ಟರನ್ನು ನಾವು ಹಾಕ್ಬೋದು. ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವುದೋ ಒಂದು ಬೆಲೆ ಬರುತ್ತಲ್ಲ, ಆ ಬೆಲೆಯನ್ನೇ ಇಲ್ಲಿ ಹಾಕ್ಕೊಳ್ಳಿ. ನಾನು ಲೆಕ್ಕ ಮಾಡಿಲ್ಲ, ಹಾಗಾಗಿ Z ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟು ಕಾಂಪ್ಲೆಕ್ಸ್ ಇದ್ದಂತಹ ಆ ಸರ್ಕ್ಯೂಟ್ ಈಗ ಒಂದು ಸಿಂಗಲ್ ಲೈನ್ಗೆ ಬಂದುಬಿಟ್ಟಿದೆ. ಇದನ್ನು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಸಿಂಪಲ್ ಸರ್ಕ್ಯೂಟ್ ಥರ ಮಾಡಿಕೊಂಡ್ರೆ ನೋಡಿ, ಈ ಎರಡೂ ಎಂಡ್ಸ್ಗಳನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ. ಆಗ ಇದು ಪಾಸಿಟಿವ್ ಎಂಡ್, ಇದು ನೆಗೆಟಿವ್ ಎಂಡ್ ಆಗುತ್ತೆ. ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಇಲ್ಲಿರೋಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್ 6 ವೋಲ್ಟ್ ಅಂತ. ಅಬ್ಸರ್ವ್ ಮಾಡಿ ಮಕ್ಕಳೇ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವಿ ವ್ಯಾಲ್ಯೂ ನಮಗೆ ಗೊತ್ತು 6 ವೋಲ್ಟ್ಸ್ ಅಂತ. ಹಾಗೆ ಈ ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂನು ಕೂಡ ನಿಮಗೆ ಗೊತ್ತು, ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಹಾಗಿದ್ಮೇಲೆ ಓಮ್ಸ್ ಲಾ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳಿ. I = V/R. ಅವರು ಕೇಳಿದ್ದು ಆ ಸರ್ಕ್ಯೂಟ್ನಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಅಂತ. ವೋಲ್ಟೇಜ್ ವ್ಯಾಲ್ಯೂ ಗೊತ್ತು, ವಿ ವ್ಯಾಲ್ಯೂ ಹಾಕಿ, ಹಾಗೆ ಆರ್ ವ್ಯಾಲ್ಯೂ ಕಂಡು ಹಿಡಿದಿದ್ದೀರಾ, ಅದನ್ನು ಹಾಕಿ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಈ ರೀತಿಯಾಗಿ ಒಂದು ಕಾಂಪ್ಲೆಕ್ಸ್ ಆಗಿರೋಂತಹ ಸರ್ಕ್ಯೂಟನ್ನು ಸಿಂಪಲ್ ಸರ್ಕ್ಯೂಟ್ ಮಾಡಿಕೊಂಡು ಎಂತಹದ್ದೇ ಕಷ್ಟದ ಪ್ರಾಬ್ಲಮ್ ಬಂದರೂ ಸುಲಭವಾಗಿ ಬಿಡಿಸ್ಕೋಬಹುದು. ಮಕ್ಕಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೇನಾದರೂ ಅರ್ಥ ಆಗಿದ್ದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಆನ್ಸರನ್ನು ತಿಳಿಸಿ. ಇದುವರೆಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.